ನಮಸ್ಕಾರ. ಇದು ಬುದ್ಧ ಹೇಳಿದ ಮಾತುಗಳನ್ನು ಧಮ್ಮಪದ ಅಂತೇನು ದಾಖಲೆ ಮಾಡಿದ್ರು. ಅದರ 3 ಅನುವಾದಗಳು ಇನ್ನೂ ಹಲವಾರಿದೆ. ಒಂದು ಜಿ ಪಿ ರಾಜರತ್ನಮವರು ಅನುವಾದ ಮಾಡಿರೋದು, ಹಾಗೆ ರಾಮಚಂದ್ರಾಚಾರ್ಯನವರು ಅನುವಾದ ಮಾಡಿದ್ದಾರೆ ಧಮ್ಮಪದ ಸಾರ ಅಂತ, ಹಾಗೆ ಜಿ ಬಿ ಹರೀಶ ಅನ್ನೋರು ಧಮ್ಮಪದವನ್ನು ಅನುವಾದ ಮಾಡಿದ್ದಾರೆ. ಹೀಗೆ ಹಲವಾರು ಜನ ಬುದ್ಧರಕ್ಕಿತ ಅಂತ ಮಹಾಬೋಧಿ ಸೊಸೈಟಿಲಿ ಇದ್ದರು. ಭಂತೇಜಿ ಬುದ್ಧರಕ್ಕಿತ ಅವರು, ಅವರೀಗ ನಿರ್ವಾಣ ಹೊಂದಿದ್ದಾರೆ. ಅವರು ಕೂಡ ಅನುವಾದ ಮಾಡಿದ್ದಾರೆ. ಒಂದೇ ಕೃತಿಯನ್ನು ಹಲವು ಜನ ಅನುವಾದ ಮಾಡ್ತಾರೆ. ಎಲ್ಲ ರೀತಿಯ ಅನುವಾದಗಳನ್ನು ಓದೋದಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಕೆಲವೊಂದರಲ್ಲಿ ಪದ ಬಳಕೆ, ಪದಗಳ ಆಯ್ಕೆ ಮತ್ತು ವಾಕ್ಯ ರಚನೆಯಲ್ಲಿ ತಮ್ಮದೇ ಆದ ಶೈಲಿಗಳಿರುತ್ತೆ. ಈಗ ಏನು ವಿಶ್ರಮದಲ್ಲಿ ಈಗ ಲೈಬ್ರರಿ ಮಾಡೋಕ್ಕೆ ಹೊರಟಿದ್ದೀನಿ. ಇಲ್ಲಿ ಸುಮಾರು 1,500-2,000 ಪುಸ್ತಕಗಳನ್ನ ಇಡೋದಕ್ಕೆ ಆಗುವಷ್ಟು ಅವಕಾಶ ಸದ್ಯಕ್ಕೀಗ ಕಲ್ಪಿಸಲಾಗಿದೆ. ಇನ್ನೊಂದಷ್ಟು ಪುಸ್ತಕಗಳು ತರಬೇಕು. ಈಗ ವಿಶ್ರಮ ಶುರು ಮಾಡಿ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿ ಬರಬೇಕಾದ್ರೆ ಇಲ್ಲೇ ಉಳ್ಕೊಂಡು ಸುಮಾರು 1-2 ತಿಂಗಳಿಂದ ಇಲ್ಲೇ ಇರೋದ್ರಿಂದ ಆಗಾಗ ಏನೇನು ಪುಸ್ತಕಗಳನ್ನ ತಂದಿದ್ದೆ ಅದು ಮಾತ್ರ ಇಲ್ಲಿದೆ. ಮುಂದಿನ ಬಾರಿ ಮೇನಲ್ಲಿ ಬೆಂಗಳೂರಿಗೆ ಹೋದ ನಂತರ ಮತ್ತಷ್ಟು ಪುಸ್ತಕಗಳನ್ನ ತಂದು ಇಲ್ಲಿ ಬಂದವರಿಗೆ ಓದಲಿಕ್ಕೆ ಅನುಕೂಲ ಆಗಲಿ ಅಂತ ತಂದಿಲ್ಲಿ ಜೋಡಿಸಲಾಗುತ್ತೆ. ಸೊ ಇದು ಹಾಗೆ ಏನಕ್ಕೆ ಅದನ್ನು ಹೇಳಿದೆ ಅಂದರೆ, ಧಮ್ಮಪದ ಒಂದೇ ಅನುವಾದದ ಪುಸ್ತಕವನ್ನು ಇಲ್ಲಿ ಇಡೋದಿಲ್ಲ. ಯಾಕೆಂದರೆ ಎಲ್ರಿಗೂ ಒಂದೇ ರೀತಿಯ ಕನ್ನಡದ ಮೇಲಿನ ಭಾಷಾ ಹಿಡಿತವೋ, ಪಾಂಡಿತ್ಯವೋ ಅಥವಾ ಪದಗಳ ಪರಿಚಯ ಕಡಿಮೆ ಇರುತ್ತೆ ಕೆಲವರಿಗೆ. ಅಂಥವರಿಗೆ ರಾಜರತ್ನಮವರ ಅನುವಾದ ಕಷ್ಟ ಆಗ್ಬೋದು ಅರ್ಥ ಮಾಡ್ಕೊಳ್ಳೋಕ್ಕೆ. ಕೆಲವರಿಗೆ ತುಂಬ ಸರಳವಾಗಿರೋದು ಬೇಕಿರುತ್ತೆ ಅನುವಾದ. ಹಾಗಾಗಿ ಅನುವಾದ ಸರಳವಾಗಿದೆ ಅಂದ ತಕ್ಷಣ ಅದು ಸತ್ವ ಏನು ಕಡಿಮೆ ಆಗಿರಲ್ಲ. ಎಲ್ಲ ರೀತಿಯ ಓದುಗರಿಗೆ, ಎಲ್ಲ ರೀತಿಯ ಓದಿನ ಹವ್ಯಾಸ ಇರುವವರಿಗೂ ಅಥವಾ ಓದುವ ಹವ್ಯಾಸವೇ ಇಲ್ಲದೆ ಇರುವವರಿಗೂ ಓದುವ ಒಂದು ರುಚಿ ಹತ್ತಲಿನ ಉದ್ದೇಶದಿಂದ ಎಲ್ಲ ರೀತಿಯ ಅನುವಾದಗಳನ್ನು ನಾನು ಆಗಾಗ ಸಂಗ್ರಹಿಸ್ತಾ ಇದ್ದೆ. ಅದು ಇವತ್ತು ಪ್ರಯೋಜನಕ್ಕೆ ಬರುತ್ತೆ ಅನ್ನೋ ಒಂದು ನಂಬಿಕೆ. ಹಾಗೆ ಬುದ್ಧನ ಹಲವಾರು ಪಂಥಗಳಿದೆ ತಮಗೆ ಗೊತ್ತಿಲ್ಲ ಹಾಗೆ. ಟಿಬೇಟಲ್ಲಿ, ಚೀನಾದಲ್ಲಿ, ಜಪಾನ್, ಶ್ರೀಲಂಕಾ, ಭೂತಾನ್, ಹೀಗೆ ಹಲವಾರು ಕಡೆ ಬೌದ್ಧ ಧರ್ಮ ಹರಡಿತ್ತು. ಅದರಲ್ಲಿ ಟಿಬೇಟಿಯನ್ ಕಲ್ಚರ್ ತುಂಬ ಸೊಗಸಾಗಿದೆ. ಅದರಲ್ಲಿ ಇದ್ದಂತಹ ಹಲವಾರು ಜನ, ಮಾರ್ಪ ಅಂತ ಒಬ್ಬ ಇದ್ದ, ಹಾಗೆ ಮಿಲರಿಪ್ಪ ಅಂತ, ಮಿಲರಿಪ್ಪನ ಜೊತೆಗೆ ತಿಲೋಪ ಅಂತ, ಹೀಗೆ ಹಲವಾರು ಜನ ಕಾಗ್ಯೂ ಲೀನೇಜ್ ಅಂತ ಏನಂತೀವಿ ಟಿಬೇಟನ್ ಬುದ್ಧಿಸಮಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ದಾರ್ಶನಿಕರ, ನರೋಪ, ಹೀಗೆ ಹಲವಾರು ಜನ ದಾರ್ಶನಿಕರ ಪರಿಚಯ ಮತ್ತು ಅವರ ತತ್ವದ ಪರಿಚಯ ಮಾಡ್ಕೊಳ್ಳೋಂಥ ಪುಸ್ತಕಗಳು. ಹಾಗೆ ಸೂಫಿ ಸಂತರ ಪುಸ್ತಕಗಳು. ಓಶೋ ರಚನೆ ಇನ್ನೂ ತರಬೇಕಿದೆ. ಸದ್ಯಕ್ಕೀಗ ಚಾನ್ಸು ಬಂದಿದೆ, ಒಂದು ಶೂ ಫಿಟ್ಸ್ ಅಂತ ಓಶೋದು. ಇನ್ನೂ ಹಲವಾರು ಪುಸ್ತಕಗಳು ಬರೋದಿದೆ. ಬೋಧಿಧಮ್ಮನ ಕೃತಿಗಳಿದೆ. ಹೀಗೆ ಹಲವಾರು ಪುಸ್ತಕಗಳನ್ನು ಪರಿಚಯ ಮಾಡಿಕೊಡೋ ಉದ್ದೇಶ ಇದು. ಬಸವಣ್ಣನವರ ಪೂರ್ವದಲ್ಲಿದ್ದಂಥ ವಚನಕಾರರು, ಬಸವಣ್ಣನ ಸಮಕಾಲೀನರು, ಬಸವಾದಿ ಪ್ರಮಥರು ಅಂತ ಹೇಳ್ತೀವಿ, ಅವರು ಆ ಕಾಲದ ಶರಣರು. ಮತ್ತು ವಚನಕಾರರ ನಂತರ ಬಂದಂತಹ ವಚನಕಾರರು ಅಂದರೆ ಕಲ್ಯಾಣ ಕ್ರಾಂತಿ ಇತ್ತು. ಆ ಕಲ್ಯಾಣ ಕ್ರಾಂತಿ ಆದ ನಂತರ ತದನಂತರ ಬಂದಂತಹ ಏಕಾಂತರಾಮಯ್ಯ, ಈಗ 6 ಜನ ಶರಣರು ಮತ್ತೆ ವಚನಗಳ ರಚನೆ ಮಾಡ್ತಾರೆ. ಹಾಗಾಗಿ ಬಸವ ಪೂರ್ವ ಮತ್ತು ಬಸವೋತ್ತರ, ಹಾಗೆ ಬಸವ ಕಾಲೀನ ಅಷ್ಟು ಸಮಗ್ರ ಶರಣರ ವಚನಗಳ ಸಂಪುಟ ಇದು. ಇನ್ನೂ ಒಂದಷ್ಟು ಇದೆ, ಡಿಸ್ಪ್ಲೇಗೆ ಇರೋ ಕೆಲಸ ನಡೀತಾ ಇದೆ. ಹಾಗೆ ಯಾಕೆ ಹೇಳ್ತೀನಿ ಅಂತಂದರೆ, ಈಗೇನು ಮೇ 1 ಬುದ್ಧ ಪೂರ್ಣಿಮೆ ಇದೆ. ಮೇ 1 ಶುಕ್ರವಾರ ಬರೋದ್ರಿಂದ ಶನಿವಾರ ಭಾನುವಾರ ವೀಕೆಂಡ್ ಇರುತ್ತೆ. ಹಾಗೆ 3 ದಿನ ಬುದ್ಧ ಪೂರ್ಣಿಮೆಯ ಪ್ರಯುಕ್ತ 3 ದಿನ ಇಲ್ಲಿ ವಿಶ್ರಮದಲ್ಲಿ ಧ್ಯಾನ ಶಿಬಿರ ಇರುತ್ತೆ. ಬುದ್ಧನಿಗೂ ಹುಣ್ಣಿಮೆಗೂ ಏನು ವಿಶೇಷ ಅಂತ ನಂಟು ಮತ್ತು ವಿಶೇಷತೆ ಏನಂದರೆ, ಬುದ್ಧ ಹುಟ್ಟಿದ್ದು ಕೂಡ ಹುಣ್ಣಿಮೆ ದಿನ. ಅವನು ಪರಿವ್ರಾಜಕನಾಗಿ ಮನೆ ಬಿಟ್ಟು ಹೋಗಿದ್ದು ಕೂಡ ಅವನು ಹುಣ್ಣಿಮೆಯ ದಿನ. ಅವನಿಗೆ ಜ್ಞಾನೋದಯವಾಗಿದ್ದು ಹುಣ್ಣಿಮೆನೆ. ಹಾಗೆ ಅವನು ಪರಿನಿಬ್ಬಾನ ಹೊಂದಿದ್ದು ಕೂಡ ಹುಣ್ಣಿಮೆನೆ. ಹಾಗಾಗಿ ಬುದ್ಧನ ಜೀವನ ಪೂರ್ತಿ ಹುಣ್ಣಿಮೆಗೆ ಸಂಬಂಧಪಟ್ಟದ್ದು. ನನಗೂ ವೈಯಕ್ತಿಕವಾಗಿ ಹುಣ್ಣಿಮೆ ಯಾಕಷ್ಟು ನಂಟು ಅಂತಂದರೆ,
ನಾನು ನನ್ನ ಗುರುಗಳಿಂದ ನಾಗರಾಜಪ್ಪರಿಂದ ದೀಕ್ಷೆ ಪಡೆದಿದ್ದು ಕೂಡ ಅವತ್ತು ಗುರು ಪೂರ್ಣಿಮೆ ಆಗಿತ್ತು. ಈ ಹುಣ್ಣಿಮೆ ನನಗಿಂತ ಹಲವಾರು ಯೋಗಿಗಳಿಗೆ ಹುಣ್ಣಿಮೆ ಅನ್ನೋದು ಒಂದು ರೀತಿ ಯೋಗ ಮಾರ್ಗದಲ್ಲಿ ಫಲವನ್ನು ನೀಡುವಂಥದ್ದು ವಿಶೇಷವಾಗಿ ಇರುತ್ತೆ ಒಂದು ಹಂತದವರೆಗೂ. ತದನಂತರ ಅವನಿಗೆ ಪ್ರತಿದಿನವೂ ಹುಣ್ಣಿಮೆನೆ, ಆ ಹಂತಕ್ಕೆ ಹೋಗುವವರೆಗೂ ಹುಣ್ಣಿಮೆ, ಅಮಾವಾಸ್ಯೆ, ವ್ಯತ್ಯಾಸಗಳು ಆತನಿಗಿರುತ್ತೆ. ಹಾಗೆ ಈ ಬುದ್ಧ ಪೂರ್ಣಿಮೆಯ ದಿನ ವಿಶ್ರಮದಲ್ಲಿ ಬುದ್ಧನ ತತ್ವಗಳನ್ನು, ಬುದ್ಧನ ಧ್ಯಾನ ಮಾರ್ಗವನ್ನು, ಬುದ್ಧನ ಯೋಗ ಮಾರ್ಗವನ್ನು ಪರಿಚಯ ಮಾಡಿಕೊಡ್ಬೇಕು ಎನ್ನೋ ಉದ್ದೇಶದಿಂದ ವಿಶ್ರಮದಲ್ಲಿ ಮೇ 1, 2, 3 ದಿನ ಇಲ್ಲಿ ಧ್ಯಾನ ಶಿಬಿರ ಇರುತ್ತೆ. ಸಾಧ್ಯ ಇರೋರು 3 ದಿನನೂ ಅಟೆಂಡ್ ಮಾಡ್ಬೋದು, ಇಲ್ಲ 3 ದಿನ ಅಟೆಂಡ್ ಮಾಡೋಕ್ಕಾಗಲ್ಲ ಅಂದರೆ 2 ದಿನ ಕೂಡ ಬಂದು ಅಟೆಂಡ್ ಮಾಡ್ಬೋದು, 1 ದಿನವೂ ಅಟೆಂಡ್ ಮಾಡ್ಬೋದು. ಇಲ್ಲಿ 3 ದಿನನೇ ಅಟೆಂಡ್ ಮಾಡಬೇಕು ಅನ್ನೋ ಏನು ಆಬ್ಲಿಗೇಷನ್ ಇಲ್ಲ. ಕೆಲವರಿಗೆ ವೀಕೆಂಡ್ ರಜಾ ಇರುತ್ತೆ, ಕೆಲವರಿಗೆ ಇರಲ್ಲ, ಅಥವಾ ಬೇರೆ ಪ್ಲ್ಯಾನ್ಸ್ ಇರುತ್ತೆ. ಆದರೆ ಬುದ್ಧ ಪೂರ್ಣಿಮೆಯ ಒಂದು ವಿಶೇಷತೆಯಿಂದ ಯಾರು ವಂಚಿತರಾಗಲಿಲ್ಲ ಕಾರಣಕ್ಕೆ ಇದನ್ನು ಫ್ಲೆಕ್ಸಿಬಲ್ ಆಗಿ ಯಾವ ದಿನ ಬೇಕಾದ್ರೂ ಬರ್ಬೋದು ಅನ್ನೋದು ಒಂದು ಫ್ಲೆಕ್ಸಿಬಲ್ ಆಗಿ ಸೆಷನ್ನ ಕಂಡಕ್ಟ್ ಮಾಡಲಾಗುತ್ತೆ. ವಿಶ್ರಮ ತಮಗೆಲ್ಲ ಗೊತ್ತಿದೆ, ಹಲವಾರು ಜನಕ್ಕೆ, ಹೊಸಬರು ನೋಡ್ತಿರೋರಿಗೆ ಈ ವಿಶ್ರಮ ಬಂದು ಹೊಸಪೇಟೆಯಿಂದ ಒಂದು 25-26 ಕಿಲೋಮೀಟರ್, ಸುಮಾರು ಒಂದು 3/4 ಗಂಟೆ ದೂರದಲ್ಲಿ, ಮುಕ್ಕಾಲು ಗಂಟೆ ದೂರದಲ್ಲಿ ವಿಶ್ರಮ ಇರೋದು. ಹೊಸಪೇಟೆಯಿಂದ ಕುಷ್ಟಗಿಗೆ ಹೋಗೋ ರೋಡಲ್ಲಿ ಗಂಗಾವತಿ, ಕೊಪ್ಪಳಗೆಲ್ಲ ಹತ್ತಿರದಂಥ ಜಂಕ್ಷನ್ ಬೂದಗುಂಪ ಕ್ರಾಸಿಂದ 10 ನಿಮಿಷಕ್ಕೆ ಇಲ್ಲಿ ವಿಶ್ರಮ ನಮ್ಮ ಧ್ಯಾನ ಮಂದಿರ ಇದೆ. ಇಲ್ಲಿ ಲೈಬ್ರರಿ ಇದೆ, ಡೈನಿಂಗ್ ಹಾಲ್ ಆಗಿದೆ, ಹಾಗೆ ಧ್ಯಾನ ಮಂದಿರ ಇದೆ. 4 ಎಕರೆ ಜಾಗದಲ್ಲಿ ತೋಟ ಕೂಡ ಮಾಡ್ತಾ, ಹೊಲದ ಕೆಲಸವೂ ಆಗ್ತಾ, ಧ್ಯಾನದ ಕೂಡ ಕೆಲಸ ನಡೀತಿದೆ. ಆಸಕ್ತದಲ್ಲಿ ಭಾಗವಹಿಸ್ಬೋದು. ಅಷ್ಟೇ ಅಲ್ಲದೆ ವಚನಕಾರರು ಹಾಗೆ ಕಾಶ್ಮೀರಿ ಶೈವಿಸಮ್ ಮಾರ್ಗದಲ್ಲಿ ನಾನು ನಡೆದಿರೋದ್ರಿಂದ ಹಲವಾರು ಜನಕ್ಕೆ ಅದು ಪರಿಚಯದಿಂದ ಮತ್ತೆ ಮತ್ತೆ ಹೇಳಬೇಕಾಗಿ ಬರುತ್ತೆ. ನಾನು ನಡೆದು ಬಂದ ದಾರಿ ಶಿಶುನಾಳ ಶರೀಫರ ಗುರು ಶಿಷ್ಯ ಪರಂಪರೆ ಏನಿದೆ, ಆ ಗುರು ಶಿಷ್ಯ ಪರಂಪರೆ ನಡೆದು ಬಂದು ನನ್ನ ಗುರುಗಳಾದ ನಾಗರಾಜಪ್ಪ ಅವರಿಂದ ಗುರುಸ್ಥಾನದಲ್ಲಿ ಮತ್ತೆ ನನ್ನನ್ನು ಅಲಂಕರಿಸಿ ಅವರು ದೇಹತ್ಯಾಗ ಮಾಡಿದ್ರು. ಪ್ರಸ್ತುತವಾಗಿ ಶರೀಫ ಜನ ಗುರು ಶಿಷ್ಯ ಪರಂಪರೆ ಹಲವಾರಿದೆ, 3-4 ಇದೆ, ಆದರೆ ನಮ್ಮದೊಂದು ಗುರು ಶಿಷ್ಯ ಪರಂಪರೆ. ಅದರಲ್ಲೀಗ ಪ್ರಸ್ತುತ ಗುರುಸ್ಥಾನದಲ್ಲಿ ಈಗ ನಾನಿದ್ದೀನಿ. ಹಾಗೆ ಕಾಶ್ಮೀರಿ ಶೈವಿಸಮಲ್ಲೂ ಆಸಕ್ತಿ ಇದ್ದು ಅದರಲ್ಲೂ ಯೋಗ ಮಾರ್ಗದಲ್ಲಿ ನಡೆದಂಥವನು. ಹಾಗೆ ಹಿಮಾಲಯನ್ ಟ್ರೆಡಿಷನಲ್ಲೂ ಯೋಗ ಮಾರ್ಗ ನಡೆದೋದ್ರಿಂದ ಇಲ್ಲಿ ಕಾಶ್ಮೀರಿ ಶೈವಿಸಮ್ ಸಂಬಂಧಪಟ್ಟಂತಹ ಪುಸ್ತಕಗಳು ಇಲ್ಲಿ ಓದುಗರಿಗೆ ಇಲ್ಲಿ ಸಿಗುತ್ತೆ. ನನ್ನ ನೆಚ್ಚಿನ ಅಭಿನವ್ ಗುಪ್ತನ ಕೃತಿಗಳು ಸಿಗುತ್ತೆ. ಕಾಶ್ಮೀರಿ ಶೈವಿಸಮ್ ಏನು ಅಂತ ತಿಳ್ಕೊಳ್ಬೇಕು, ತಂತ್ರ ಏನು ಅಂತ ತಿಳ್ಕೊಳ್ಬೇಕು, ತಂತ್ರದ ಬಗ್ಗೆ ಅಷ್ಟು ಊಹಾಪೋಹಗಳೇ ಇದೆ. ಅದು ನಿಜವಾಗ್ಲೂ ತಂತ್ರ ಅಷ್ಟು ವಿಲಕ್ಷಣವಾಗಿರುತ್ತಾ, ನಿಜವಾಗ್ಲೂ ಯೋಗ ಮಾರ್ಗ ತಂತ್ರದಲ್ಲಿ ಏನಿದೆ, ಎಲ್ಲವೂ ವೈಭವೀಕರಣಗೊಂಡಿರುವಂಥ ಕಾಲದಲ್ಲಿ ನಿಜವಾಗ್ಲೂ ಕಾಶ್ಮೀರಿ ಶೈವಿಸಮ್ ಅಂದರೆ ಏನು, ಅದರಲ್ಲಿ ಸಾತ್ವಿಕತೆ ಇದೆಯಾ, ಇದೆಲ್ಲ ಹಲವಾರು ಪ್ರಶ್ನೆಗಳು ಜನಕ್ಕಿರುತ್ತಾರೆ. ಕಾಶ್ಮೀರಿ ಶೈವಿಸಮ್ಮು ನಿಜವಾಗ್ಲೂ ಸಾತ್ವಿಕ ಮಾರ್ಗ, ಅದರಲ್ಲಿ ಯಾವುದೇ ರೀತಿ ವಿಲಕ್ಷಣ ತಂತ್ರಗಳು, ಆಚರಣೆಗಳೆಲ್ಲ ಏನೂ ಇಲ್ಲ. ಅದು ಸಂಪೂರ್ಣವಾಗಿ ಯೋಗ ಮಾರ್ಗವೇ ಆಗಿದೆ, ಮತ್ತು ಸಾತ್ವಿಕ ಯೋಗ ಮಾರ್ಗ ಆಗಿದೆ. ಹಾಗಾಗಿ ಅದ್ರ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋದು ಇಲ್ಲಿ ವಿಶ್ರಮಕ್ಕೆ, ಧ್ಯಾನಕ್ಕೆ ಅಂತ ಬಂದಾಗ ಕಾಶ್ಮೀರಿ ಶೈವಿಸಮ್ ಸಂಬಂಧಪಟ್ಟ ಹಲವು ಪುಸ್ತಕಗಳಿದೆ. ಇದು ಅಭಿನವ್ ಗುಪ್ತನ ತಂತ್ರಸಾರ ಅಂತ, ಇಡೀ ತಂತ್ರಸಾರದ ಶ್ಲೋಕ ಮತ್ತು ಅದರ ಎಕ್ಸ್ಪ್ಲನೇಷನ್ ತುಂಬ ಚೆನ್ನಾಗಿ ಸೊಗಸಾಗಿ ಕೊಟ್ಟಿದ್ದಾರೆ. ಹಾಗೆ ಇಡೀ ಓವರಾಲ್ ತಂತ್ರದ ಬಗ್ಗೆ, ಕಾಶ್ಮೀರಿ ಶೈವಿಸಮ್ ಬಗ್ಗೆ ತಿಳ್ಕೊಬೇಕಂದ್ರೆ ಮಾರ್ಕ್ ಅನ್ನೋರು ತುಂಬ ಚೆನ್ನಾಗಿ ಅಲ್ಲೇ ಇದ್ದು, ಸಾಧಕರ ಜೊತೆಗಿದ್ದು ಸಾಧನೆ ತೊಡಗಿ ಅನುವಾದ ಮಾಡಿರೋದು. ಜರ್ನಿ ಇನ್ ದ ವರ್ಲ್ಡ್ ಆಫ್ ತಂತ್ರಾಸ್ ಅಂತ ಎಲ್ಲ ಥರ ತಂತ್ರಗಳು, ಅದರ ಐತಿಹಾಸಿಕ ಹಿನ್ನೆಲೆ, ಹಾಗೆ ಪೌರಾಣಿಕ ಹಿನ್ನೆಲೆ, ಹೀಗೆ ಹಲವಾರು ಆಯಾಮಗಳಲ್ಲಿ ಅದನ್ನು ತೋರಿಸ್ತಾ ಹೋಗ್ತಾರೆ. ಇದು ಪ್ರತ್ಯಾಭಿಜ್ಞ ಹೃದಯಂ ಅಂತ, ಇದು ಕಾಮೆಂಟ್ರಿ ಅಂತ ಹೇಳ್ಬೋದು, ಶಿವಸೂತ್ರಕ್ಕೆ ಕಾಮೆಂಟ್ರಿ ಅಂತ ಹೇಳ್ಬೋದು. ಇದು ತುಂಬ ಸೊಗಸಾಗಿದೆ. ಪ್ರತ್ಯಾಭಿಜ್ಞ ಹೃದಯ ಅಂತ ಹಲವಾರು ಇದೆ. ಇದು ಎಲ್ಲದಕ್ಕೂ ಮೂಲ ಅಂತ ಅನ್ಬೋದು ನಾವು. ಶಿವಸೂತ್ರಗಳೇನಿದೆ, ಇದು ಕಾಶ್ಮೀರಿ ಶೈವಿಸಮ್ ಮೂಲ ಅಂತ ಹೇಳ್ಬೋದು. ಸದ್ಯಕ್ಕೆ ಇದಕ್ಕೆ ಹಿಂದೆನೂ ಗ್ರಂಥಗಳ ರಚನೆ ಆಗಿತ್ತು, ಅದು ಲಭ್ಯ ಇಲ್ಲ. ಲಭ್ಯ ಅಂತ ಬಂದಾಗ ನಮಗೆ ಶಿವಸೂತ್ರನೇ ಪರಿಗಣಿಸಲಾಗುತ್ತೆ. ಇದ್ರ ಬಗ್ಗೆ ಕೂಡ ಓಶೋ ತುಂಬ ಚೆನ್ನಾಗಿ ಕಾಮೆಂಟ್ರಿ ಮಾಡಿದ್ದಾರೆ. ಹೀಗೆ ಇದ್ರ ಮೇಲೆ ಮತ್ತೆ ಆಧಾರವಾಗಿ ಬರೆದಂತಹ ಸ್ಪಂದಕಾರಿಕ ಇದೆ. ಸ್ಪಂದಕಾರಿಕ ತುಂಬ ಸೊಗಸಾದ ಪುಸ್ತಕ. ಶಿವೆಯ ಕಲ್ಪನೆಯಲ್ಲಿ ಇಟ್ಕೊಂಡು ಶಿವ, ಜೀವ ಮತ್ತು ಶಿವೆ, ಇವು 3ರ ಟ್ರಿನಿಟಿ ಅಂತ ಏನು ಹೇಳ್ತೀವಿ, ಆ ಟ್ರಿನಿಟಿ ಆಧಾರದ ಮೇಲೆ ಯೋಗ ಮಾರ್ಗವನ್ನು ಪರಿಚಯ ಮಾಡಿಕೊಡುವಂಥ ಪ್ರಯತ್ನ, ಕಾಮೆಂಟ್ರಿ ಸ್ಪಂದಕಾರಿಕ, ತುಂಬ ಸೊಗಸಾದ ಪುಸ್ತಕ. ಪರಾತಿಶಿಕ ಅಂತ ಇದೆ. ಹಾಗೆ ಅಭಿನವ ಗುಪ್ತನೇ ರಚಿಸಿದಂಥ ತಂತ್ರಲೋಕ ಅಂತ ತುಂಬ ಬೃಹತ್ತಾದ ಗ್ರಂಥ ಅದು.
ಇದು 6-7 ವಾಲ್ಯೂಮಲ್ಲಿ ಇಂಗ್ಲೀಷ್ಗೆ ಅನುವಾದ ಆಗಿದೆ. ಹೀಗೆ ಹಲವಾರು ಯೋಗ ಆಫ್ ಕಾಶ್ಮೀರಿ ಶೈವಿಸಮ್ ಅಂತ, ತುಂಬ ನಾವು ಕಾಶ್ಮೀರಿ ಶೈವಿಸಮ್ ಅಥವಾ ಬರೀ ತಂತ್ರ ಅಂದ ತಕ್ಷಣ ಆಗಲೇ ಹೇಳಿದಾಗ ತುಂಬ ವಿಲಕ್ಷಣ ಅಂದ್ಕೊಂಡಿರ್ತೀವಿ. ಆದರೆ ಯೋಗ ಮಾರ್ಗ ನಿಜವಾಗ್ಲೂ ಕಾಶ್ಮೀರಿ ಶೈವಿಸಮ್ ಎಷ್ಟು ಸಾತ್ವಿಕ ಅಂತ ಗೊತ್ತಾಗಬೇಕಂದ್ರೆ ಇಂತಹ ಅದ್ಭುತ ಕೃತಿಗಳನ್ನ ಓದ್ಬೋದು. ಅದು ಮತ್ತು ಇಲ್ಲಿ ಇನ್ನೊಂದೇ ಅಂದರೆ ಪುಸ್ತಕಗಳಿದೆ, ಓದ್ಬೋದು, ಚರ್ಚೆ ಮಾಡ್ಬೋದು ವಿಶ್ರಮದಲ್ಲಿ. ಈ ಎಲ್ಲ ಪುಸ್ತಕಗಳಿಂದ ತಕ್ಷಣ ಯಾವ ಪುಸ್ತಕ ಓದೋಕ್ಕೆ ಗೊಂದಲ ಕೂಡ ಆಗುತ್ತೆ. ಇಲ್ಲಿ ಬಂದವ್ರಿಗೆ ಅವ್ರಿಗೆ ಯಾವ ರೀತಿ ಆಸಕ್ತಿ ಇದೆ, ಅವರ ಗ್ರಹಿಕಾ ಮಟ್ಟ ಹೇಗಿದೆ, ಮತ್ತು ಅವ್ರು ಮುಂಚೆ ಯಾವ ಥರ ಪುಸ್ತಕಗಳನ್ನ ಓದಿದ್ದಾರೆ, ಇದೆಲ್ಲ ತಿಳ್ಕೊಂಡು ಅವ್ರಿಗೆ ಸೂಕ್ತವಾದಂಥ ಪುಸ್ತಕ ಯಾವುದು ಅಂತ ಇಲ್ಲಿ ಸಲಹೆ ಕೂಡ ಕೊಡಲಾಗುತ್ತೆ. ಅಥವಾ ಅವ್ರಿಗೆ ತಮ್ಮ ಆಯ್ಕೆ ತಕ್ಕಂಗೆ ಪುಸ್ತಕ ಓದ್ಬೋದು, ಅದಕ್ಕೂ ಕೂಡ ಅವಕಾಶ ಇದೆ. ಹಾಗೆ ಪುಸ್ತಕ ಓದಿ ಅದನ್ನು ಚರ್ಚೆ ಕೂಡ ಮಾಡ್ಬೋದು. ಮತ್ತು ಬರೀ ಅಧ್ಯಾತ್ಮ ಅಂತಲೇ ಅಲ್ಲ, ಇಲ್ಲಿ ನಮಗೆ ಆಧುನಿಕ ಕವಿಯತ್ರಿಗಳ ಪುಸ್ತಕಗಳು ಇದೆ. ಇಲ್ಲಿ ಕಾಯ್ಕಿಣದ ಹಲವಾರು ಪುಸ್ತಕಗಳಿದೆ. ಇಲ್ಲಿ ಸದ್ಯಕ್ಕೆ ಈಗ ಶಬ್ದ ತೀರ ತಂದಿಟ್ಟಿದ್ದೀನಿ. ಇದು ತೂಫಾನ್ ಮೇಲಂತ ಕಾಯ್ಕಿಣದ ಕಥಾ ಸಂಕಲನ ತುಂಬ ಸೊಗಸಾಗಿದೆ. ಬೊಗಸೆಯಲ್ಲಿ ಮಳೆ ಅಂತ ಒಂದು ಸುಲಲಿತ ಪ್ರಬಂಧಗಳು ಅಂತ ಅನ್ಬೋದು. ಇದು ಶಬ್ದ ತೀರ ಕೂಡ ಸುಲಲಿತ ಪ್ರಬಂಧಗಳು, ತುಂಬ ಸೊಗಸಾಗಿದೆ ಇದು. ಹಾಗೆ ನನಗೆ ತುಂಬ ನೆಚ್ಚಿನ ನಾವೆಲಿಸ್ಟ್ ಮತ್ತು ವಿಜ್ಞಾನಿ ಲೇಖಕ ಆದಂತಹ KN ಗಣೇಶಯ್ಯ ಅವರು. ಇವ್ರದ್ದು ಜಲಜಾಲ, ಕಪಿಲಿಪಿಸಾರ, ಕನಕಮಸುಕು, ಕರಿಸಿರಿಯಾನ, ಹೀಗೆ ಹಲವಾರು ಇವರು ಇತಿಹಾಸ ಮತ್ತು ವಿಜ್ಞಾನ, ಅಗ್ರಿಕಲ್ಚರು, ಬಾಟನಿ, ಹೀಗೆ ಹಲವಾರು ವಿಷಯಗಳನ್ನ ಇಟ್ಕೊಂಡು ಇವರು ಪ್ರಬಂಧಗಳನ್ನು ಮತ್ತು ಕಾದಂಬರಿಗಳು, ಕಥೆಗಳನ್ನು ಕೂಡ ಬರೆದಿದ್ದಾರೆ. ಓದೋದಕ್ಕೆ ರೋಚಕವಾಗಿರುತ್ತೆ, ಅಷ್ಟೇ ಹಲವಾರು ಮಾಹಿತಿಗಳು ಸಿಗುತ್ತೆ. ಮತ್ತು ಒಂದು ಪುಸ್ತಕ ಓದೋದ್ರಿಂದ ಒಂದು 100 ಪುಸ್ತಕಗಳ ಪರಿಚಯ KN ಗಣೇಶರಿಂದಾಗುತ್ತೆ. ಆ ಥರದ ರೋಚಕ ಕಥೆಗಳನ್ನು ತಾವಿಲ್ಲಿ ಓದೋದಕ್ಕೆ ಅವಕಾಶ ಸಿಗುತ್ತೆ. ಎಲ್ಲ ರೀತಿಯ ದಾರ್ಶನಿಕರ ಪರಿಚಯ ಆಗುತ್ತೆ. ತುಕಾರಾಮರ ಗಾಥೆಗಳಿದೆ, ತುಕಾರಾಮರ ಪುಸ್ತಕಗಳನ್ನ ಓದ್ಬೋದು ತಾವು. ಹೀಗೆ ಹಲವಾರು ಜ್ಞಾನಾನಂದರು ಅಂತ ಇದ್ದರು ಮಹಾರಾಷ್ಟ್ರದಲ್ಲಿ, ಜ್ಞಾನಾನಂದರ ತತ್ವಪದಗಳಲ್ಲಿ ಓದೋದಕ್ಕೆ ಸಿಗುತ್ತೆ. ಇಲ್ಲಿ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಇದೆ. ನನಗೆ ತುಂಬ ನೆಚ್ಚಿನ ಇದು ತಗೊಂಡಾಗಂತೂ ನನಗೆ ಅದು ಹೇಳೋಕ್ಕೆ ಆಗಲ್ಲ ಎಷ್ಟು ಖುಷಿ ಆಯ್ತು ಅಂತ. ಕಿಟಲ್ ಅವರು ಅನುವಾದ ಮಾಡಿದ ಕನ್ನಡ ಇಂಗ್ಲೀಷ್ ಡಿಕ್ಷನರಿ, ರೆವರೆಂಡ್ ಕಿಟಲ್ ಅವರು ಇದು ಮೊದಲ ಕನ್ನಡದ ಡಿಕ್ಷನರಿ ಅಂತ ಹೇಳ್ಬೋದು ಕನ್ನಡ ಇಂಗ್ಲೀಷ್ಗೆ. ಆ ಕನ್ನಡ ಇಂಗ್ಲೀಷ್ ಡಿಕ್ಷನರಿ ಕೂಡ ಇದೆ ರೆವರೆಂಡ್ ಕಿಟಲ್ ಅವರು. ಹಾಗೆ ಅನಕ್ರು ಅವರಿದ್ದಾರೆ. ನನ್ನ ನೆಚ್ಚಿನ ನಾಡೋಜ ಚಿದಾನಂದ ಮೂರ್ತಿ ಅವರ ಕೃತಿಗಳಿದೆ. ಹಾಗೆ ಮಧ್ವಾಚಾರ್ಯರ ಬ್ರಹ್ಮಸೂತ್ರಗಳಿದೆ, ಶಂಕರಾಚಾರ್ಯ ಬ್ರಹ್ಮಸೂತ್ರ ಭಾಷ್ಯ ಇದೆ. ಬ್ರಹ್ಮಸೂತ್ರ ಮೇಲೆ ಹಲವಾರು ಜನ ಭಾಷ್ಯ ಬರೆದರಲ್ಲಿ ಪ್ರಮುಖವಾಗಿ ಮಧ್ವಾಚಾರ್ಯರು ಮತ್ತು ಶಂಕರಾಚಾರ್ಯರು ಅಂತ ಹೇಳ್ಬೋದು. ಅವರಿಬ್ಬರ ಬ್ರಹ್ಮಸೂತ್ರಗಳು ಅಕ್ಕಪಕ್ಕನೇ ಇದೆ. ಅವರಿಬ್ಬರ ಮಧ್ಯೆ ಪುಸ್ತಕದ ಸದ್ಯ ಕಿತ್ತಾಟ ಇಲ್ಲ, ಓದೋದು ಮಾತ್ರ ಕಿತ್ತಾಡ್ತಿರ್ತಾರೆ. ಹೀಗೆ ಹಲವಾರು ನಿಮಗೆ ಪ್ರಮುಖ ಗ್ರಂಥಗಳ ಪರಿಚಯ ಸಿಗುತ್ತೆ. ಎಲ್ಲ ತತ್ವಪದಕಾರರು ಉತ್ತರ ಕರ್ನಾಟಕದಲ್ಲಿ, ಹಾಗೆ ನಮ್ಮ ಮೈಸೂರು, ಚಾಮರಾಜನಗರ ಪ್ರಾಂತ್ಯದಲ್ಲಿ ಹಲವಾರು ಜನ ದಾರ್ಶನಿಕರು ತತ್ವಪದಗಳ ಮುಖಾಂತರ ಯೋಗವನ್ನು, ಧ್ಯಾನ, ಅಧ್ಯಾತ್ಮವನ್ನು ಕಟ್ಕೊಡೋ ಪ್ರಯತ್ನ ಪಟ್ಟಿದ್ದಾರೆ. ಆ ಎಲ್ಲ ತತ್ವಪದಕಾರರ ತತ್ವಪದಗಳ ಸರಣಿ ಏನಿದೆ ಅದು ರಾಷ್ಟ್ರೀಯ ಸಂತ ಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಅವರು ಇಂದ ಪ್ರಕಟಣೆ ಆದದ್ದು. ಇದು ಕರ್ನಾಟಕ ಸರ್ಕಾರದಿಂದ ಆಗಿರೋದು. ಅಲಭೈರಿ ಅಂತ ಎಷ್ಟೋ ಜನದ ಬಗ್ಗೆ ನಮ್ಗೆ ಗೊತ್ತೇ ಇರಲ್ಲ. ಕರೀಂ ಪೀರ್ ಅಂತಿದ್ರು, ಹಾಗೆ ಗುರು ಅಲ್ಲಿ ಸಾಹೇಬ ಅಂತ ಒಬ್ಬರಿದ್ರು, ಕಡಕೋಳ ಮಡಿವಾಳಪ್ಪ, ಶರೀಫ್ ಅಜ್ಜ, ಹೀಗೆ ಹಲವಾರು ಜನ ತತ್ವಪದಕಾರರು, ಸುಮಾರೊಂದು ಕನಿಷ್ಠ 100 ಚಿಲ್ಲರೆ ತತ್ವಪದಕಾರರ ತತ್ವಪದಗಳನ್ನು ದಾಖಲೆ ಮಾಡಿದ್ದಾರೆ ಇಲ್ಲಿ. ಆ ಥರ ಪುಸ್ತಕಗಳಿದೆ. ಹಾಗೆ ರಹಮತ್ ತರೀಕೆರೆ ಅವರ ತುಂಬ ಪ್ರಸಿದ್ಧವಾದಂತಹ ಒಂದು ಸೀರೀಸ್ ಬಂತು ಅವ್ರದ್ದು. ಅದರಲ್ಲಿ ಉದಾಹರಣೆ, ಅವ್ರು ಮೊದಲು ಕರ್ನಾಟಕದ ಸೂಫಿಗಳು ಅಂತ ಒಂದು ಪುಸ್ತಕ ಹೊರಗೆ ತಂದರು. ಇದು ತುಂಬ ಪ್ರಖ್ಯಾತಿ ಹೊಂತು, ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆ ಕೂಡ ಆಯಿತು ಪುಸ್ತಕ. ತದನಂತರ ಆ ಒಂದು ಹುಮ್ಮಸ್ಸಲ್ಲೇ ಮತ್ತೆ ಅವರು ಇದರಲ್ಲಿ ಕರ್ನಾಟಕ ಶಾಕ್ತ ಪಂಥ ಅಂತ ಬರೀತಾರೆ. ಹಾಗೆ ಕರ್ನಾಟಕದ ನಾಥಪಂಥ ಅಂತ, ಕರ್ನಾಟಕದ ನಾಥಪಂಥ ತುಂಬ ಸೊಗಸಾಗಿದೆ ಈ ಪುಸ್ತಕ. ಒಂದಷ್ಟು ಏನಂತಾರೆ ಎಡಪಂಥೀಯ ಧೋರಣೆಯಲ್ಲಿ ಅಲ್ಲಲ್ಲಿ ಇಲ್ಲಿ ನಮಗೆ ಕಾಣುತ್ತೆ ರಹಮತ್ ತರೀಕೆರೆ ಅವರಲ್ಲಿ. ಅದು ಅವರ ವೈಯಕ್ತಿಕ ಸಿದ್ಧಾಂತ, ನಾನು ಅದನ್ನು ಅಲ್ಲಗೆಳೆಯೋದಿಲ್ಲ. ಅದನ್ನು ತಕ್ಕ ಮಟ್ಟಿಗೆ ನ್ಯಾಯಯುತವಾಗೂ ಇರುತ್ತೆ ಕೆಲವೊಮ್ಮೆ, ಇಲ್ಲ ಅಂತಲ್ಲ. ಅದರ ಹೊರತಾಗಿಯೂ ಇದರಲ್ಲಿ ಹಲವಾರು ಮತ್ತು ರಹಮತ್ ತರೀಕೆರೆ ಅವರು ಫೀಲ್ಡ್ ರಿಸರ್ಚ್ ಮಾಡೋದ್ರಿಂದ, ಅವರು ಟೇಬಲ್ ರಿಸರ್ಚ್ ಮಾಡೋದು, ರಿಸರ್ಚ್ ಎಲ್ಲ 2 ಥರ ಇರುತ್ತೆ. ಒಂದು
ಲೈಬ್ರರಿಯಲ್ಲಿ ಕೂತ್ಕೊಂಡು ಒಂದಷ್ಟು ಪುಸ್ತಕ ಓದಿ ಒಂದು ಪುಸ್ತಕವನ್ನು ಬರೆಯೋದು. ಇನ್ನೊಂದು ಆಯಾ ಜಾಗಗಳಿಗೆ ಹೋಗಿ ಅಲ್ಲೇ ಇದ್ದು ಸ್ಥಳೀಯರ ಜೊತೆ ಭೇಟಿಯಾಗೋದು, ಹಲವಾರು ಪಂಡಿತರನ್ನು ಭೇಟಿಯಾಗೋದು, ಇತಿಹಾಸಕಾರರನ್ನು ಸಿಗೋದು, ಇವೆಲ್ಲವೂ ಮಾಡಿ ತದನಂತರ ಅವ್ರ ಕೃತಿಯನ್ನು ರಚನೆ ಮಾಡೋದು ಫೀಲ್ಡ್ ರಿಸರ್ಚ್ ಅಂತಾರೆ. ಅಂತಹ ಫೀಲ್ಡ್ ರಿಸರ್ಚ್ ಮಾಡೋದ್ರಲ್ಲಿ ರಹಮತ್ ತರೀಕೆರೆ ಕೂಡ ಒಬ್ಬರು. ಹೀಗೆ ಕರ್ನಾಟಕ ಗುರುಪಂಥ ಅಂತ ರಚನೆ ಆಯಿತು, ತುಂಬ ಚೆನ್ನಾಗಿದೆ. ಹಾಗೆ ನುಡಿಸಂಕರ ಸಾಹಿತ್ಯ ಅಂತ, ಇದು ಆ್ಯಕ್ಚುಲಿ ಎಲ್ಲದಕ್ಕಿಂತ ಹೆಚ್ಚು ಪ್ರಚಲಿತವಾಗಬೇಕಿತ್ತು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂದರೆ ಪ್ರತಿಯೊಂದು ಭಾಷೆಗಳು ಗಡಿ ಪ್ರದೇಶದಲ್ಲಿ, ವಿಶೇಷವಾಗಿ ಗಡಿ ಪ್ರದೇಶಗಳಲ್ಲಿ ಕೊಡುಕೊಳ್ಳುವಿಕೆ ಹೆಚ್ಚಾಗಿರುತ್ತೆ. ಕರ್ನಾಟಕ ಆಂಧ್ರ, ಕರ್ನಾಟಕ ತಮಿಳುನಾಡು, ಕರ್ನಾಟಕ ಮಹಾರಾಷ್ಟ್ರ, ಎಲ್ಲೆಲ್ಲಿ ನಮಗೆ ಗಡಿ ಪ್ರದೇಶಗಳಿರುತ್ತೆ ಅಲ್ಲೆಲ್ಲ ಅಲ್ಲಿಂದ ಒಂದಷ್ಟು ಪದಗಳನ್ನ ನಾವು ತಗೋತೀವಿ, ನಮ್ಮಿಂದ ಪದಗಳು ಅವ್ರು ತಗೋತಿರ್ತಾರೆ, ಎರವಲು ಪಡಿತಾ ಇರ್ತೀವಿ. ಕೆಲವೊಮ್ಮೆ ಅಲ್ಲಿಯ ಪದಗಳೇ ಕೊನೆಗೆ ಮಾರ್ಪಾಡಾಗಿ ನಮ್ಮದೇ ಪದಗಳನ್ನು ಆಗಿರುತ್ತೆ. ಈಗ ಈ ಕಡೆ ಉತ್ತರ ಕನ್ನಡದ ವಜ್ಜಿ ಅಂತಾರೆ, ವಜ್ಜಿ ಅಂತಾರೆ, ಅದು ವಜನ್ ಹೋಗಿ ವಜ್ಜಿ ಆಗಿದೆ ಇವಾಗ. ಅದು ಕೇಳುವಾಗ ನಮ್ಮದೇ ಪದ ಅನ್ನೋ ಮಟ್ಟಿಗೆ ಆಗಿರುತ್ತೆ, ಬಟ್ ಅದು ಬೇರೆ ಭಾಷೆಯಿಂದ ಬಂದಿರುತ್ತೆ. ಅದು ಕೊಡುಕೊಳ್ಳುವಿಕೆಯಾಗಿರುತ್ತೆ. ಮತ್ತು ರಾಜರು ಬೇರೆ ಬೇರೆ ಭಾಷೆ ರಾಜರು ನಮ್ಮ ದೇಶನ ನಮ್ಮ ರಾಜ್ಯ ಈ ಪ್ರದೇಶವನ್ನು ಆಳುವಾಗ, ಅಥವಾ ಇಲ್ಲಿನ ರಾಜರು ಬೇರೆ ಪ್ರದೇಶಕ್ಕೆ ಹೋಗಿ ಅಲ್ಲಿ ಆಳುವಾಗ ಒಂದಷ್ಟು ಪದಗಳು ಅಥವಾ ಸಂಸ್ಕೃತಿ, ಕಲೆ, ಸಾಹಿತ್ಯ ಎಲ್ಲವೂ ಕೊಡುಕೊಳ್ಳುವಿಕೆ ಆಗಿರುತ್ತೆ ಅಥವಾ ಮಿಶ್ರಣವೂ ಆಗಿರುತ್ತೆ, ಸಂಕರ ಆಗಿರುತ್ತೆ, ನುಡಿ ಸಂಕರ ಆಗಿರುತ್ತೆ. ಹಾಗೆ ಅದನ್ನೆಲ್ಲ ಪರಿಗಣಿಸಿ ರಹಮತ್ ತರೀಕೆರೆ ಅವರು ತತ್ವಪದಕಾರರಲ್ಲಿ ಯಾವ ರೀತಿ ನುಡಿ ಸಂಕರ ಆಗಿದೆ, ಮೊದಲು ಕನ್ನಡದಲ್ಲೇ ರಚನೆ ಆದಂಥ ತತ್ವಪದಗಳಿದೆ, ಉರ್ದುನ ರಚನೆ ಅಂತ ತತ್ವಪದಗಳಿದೆ, ತೆಲುಗುಲಿ ರಚನೆ ಆಗಿರುತ್ತೆ. ಹಾಗೆ ಕರ್ನಾಟಕ ಮತ್ತು ಆಂಧ್ರ ಗಡಿ ಭಾಗದಲ್ಲಿದ್ದಂಥ ತತ್ವಪದಕಾರರಲ್ಲಿ ಅವರು ಕನ್ನಡದಲ್ಲೂ ತತ್ವಪದ ಬರೆಯುತ್ತಾರೆ, ತೆಲುಗುನಲ್ಲೂ ಬರೆದಿರ್ತಾರೆ, ಅಥವಾ ಒಂದೇ ತತ್ವಪದದಲ್ಲಿ ಈ ಕಡೆ ಕನ್ನಡದ 2 ಸಾಲಿದ್ರೆ ಮುಂದೆ ತೆಲುಗಲ್ಲಿ 2 ಸಾಲಿರುತ್ತೆ. ಹೀಗೆ ಯಾವ ರೀತಿ ಭಾಷೆ ಮತ್ತು ನುಡಿ ಸಂಕರವನ್ನು ತತ್ವಪದಕರು ಹೇಗೆ ಬಳಸ್ಕೊಂಡ್ರು, ಅದರಿಂದ ಎಲ್ಲ ಭಾಷೆಯ ತನ್ನ ಸುತ್ತಮುತ್ತಲಿದ್ದ ಎಲ್ಲ ಭಾಷೆಯ ಜನಗಳಿಗೂ ತತ್ವವನ್ನು ತಲುಪಿಸೋದಕ್ಕೆ ಯಾವ ರೀತಿ ಈ ಬದಲಾಗುತ್ತಿದ್ದ ಭಾಷೆ ಇದೆಯಲ್ಲ ಅದನ್ನು ಹೇಗೆ ಬಳಸ್ಕೊಂಡ್ರು ತತ್ವಪದಕಾರರು ಅಂತ ತುಂಬ ಸೊಗಸಾಗಿ ಇದನ್ನು ಕಟ್ಕೊಟ್ಟಿದ್ದಾರೆ ರಹಮತ್ ತರೀಕೆರೆ. ನನಗೆ ವೈಯಕ್ತಿಕವಾಗಿ ತುಂಬ ಇಷ್ಟವಾದ ಪ್ರಯತ್ನ ನುಡಿಸಂಕರ ಸಾಹಿತ್ಯ ಅಂತ, ತುಂಬ ಚೆನ್ನಾಗಿದೆ. ಈಗ ಹಲವಾರು ವಿಶೇಷವಾದ ಪುಸ್ತಕಗಳು ನಿಮಗಿಲ್ಲಿ ಓದೋದಕ್ಕೆ ಸಿಗತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಮತ್ತು ನಂಬಿಕೆ ಕೂಡ ಹೌದು. ಹಾಗೆ ಇಲ್ಲಿ ಝೆನ್ ಸಂಬಂಧಪಟ್ಟಂತಹ ಪುಸ್ತಕಗಳು ಸಿಗುತ್ತೆ. ಕನ್ಫ್ಯೂಷಸ್, ಚೀನಾದಲ್ಲಿದ್ದಂತಹ ದಾರ್ಶನಿಕ ಕನ್ಫ್ಯೂಷಸ್ನ ಪುಸ್ತಕ ಸಿಗುತ್ತೆ. ಜೈನ ಕೃತಿಗಳು ನಮಗೆ ಓದೋದಕ್ಕೆ ಸಿಗುತ್ತೆ. ಅದರಲ್ಲೂ ವಿಶೇಷವಾಗಿ ರತ್ನಾಕರ ವರ್ಣಿ ಅಂತ ಏನಿದ್ದ ಪ್ರದೇಶ ವೈಭವವನ್ನು ರಚನೆ ಮಾಡಿದವನು, ಅವನು ಶತಕಗಳನ್ನು ರಚನೆ ಮಾಡಿದ್ದಾನೆ. ರತ್ನಾಕರ ವರ್ಣಿಯ ಶತಕಗಳೇನಿದೆ ಆ 3 ಶತಕಗಳನ್ನು ಇಲ್ಲಿ ನಮಗೆ ಓದೋದಕ್ಕೆ ಸಿಗತ್ತೆ. ಹಲವಾರು ಧರ್ಮಗಳಲ್ಲಿ, ಹಲವಾರು ಮತಗಳಲ್ಲಿ ಮನುಷ್ಯ ಅಧ್ಯಾತ್ಮವಾಗಿ ಬೆಳೆಯುವುದು ಹೇಗೆ ಅಂತ ಎಲ್ಲ ಕಾಲಘಟ್ಟದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಎಲ್ಲವನ್ನೂ ಪರಿಚಯ ಮಾಡ್ಕೊಳ್ತಾ ಹೋದಾಗ ನಮಗೆ ಮತ್ತಷ್ಟು ನಮ್ಮ ದೃಷ್ಟಿಕೋನ ವಿಶಾಲವಾಗ್ತಾ ಹೋಗುತ್ತೆ. ಆ ಉದ್ದೇಶಕ್ಕಾಗಿಯೇ ಎಲ್ಲ ಧರ್ಮದ ಮತಗಳ ಪುಸ್ತಕಗಳನ್ನು ಇಲ್ಲಿ ಪರಿಚಯ ಮಾಡ್ಕೊಡೋಕೆ ಪ್ರಯತ್ನ ಪಟ್ಟಿದ್ದೀನಿ. ನನ್ನ ನೆಚ್ಚಿನ ಸಾಹಿತಿ ಬೇಂದ್ರೆ ಅಜ್ಜನ ಕವನ ಸಂಕಲನಗಳು ಇಲ್ಲಿ ಸಿಗುತ್ತೆ. ಹಾಗೆ ಅದರ ಚರ್ಚೆ ಕೂಡ ನಾವಿಲ್ಲಿ ಮಾಡ್ಬೋದು. ಕನ್ನಡದಲ್ಲೇ ಹಲವಾರು ತಂತ್ರಕ್ಕೆ ಸಂಬಂಧಪಟ್ಟಂತಹ ಕೃತಿಗಳು ಹೊರಗೆ ತಂದಿದ್ದಾರೆ. ತಂತ್ರ ಅಂದರೆ ಸ್ವತಂತ್ರ ಕೃತಿ. ಈಗ ಮರುಮುದ್ರಣ ಇದೆಯೋ ನನಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ, ಮೀರಾ ಚಕ್ರವರ್ತಿ ಅನ್ನೋದು. ಹಾಗೆ ಸರ್ ಜಾನ್ ವುಡ್ರಾಫ್ ಮತ್ತು ಬ್ರಿಕ್ಸ್ ಅಂತ ಒಬ್ಬ ಇದ್ದ. ಇವರಿಬ್ಬರು ಆಗಿನ ಕಾಲದಲ್ಲಿ ಬ್ರಿಕ್ಸ್ ನಾಥ ಪಂಥದ ಬಗ್ಗೆ ಹಲವಾರು ಸಂಶೋಧನೆ ಮಾಡ್ತಾರೆ. ಇವತ್ತು ಕೂಡ ಬ್ರಿಕ್ಸ್ ಅವರು ಸಂಶೋಧನೆ ಮಾಡಿರೋ ಪುಸ್ತಕಗಳ ಆಧಾರದ ಮೇಲೆ ಎಷ್ಟೋ ಸಲ ಈಗಲೂ ನಾಥ ಪಂಥದ ಬಗ್ಗೆನೋ ಮತ್ತು ಶೈವಿಸಮ್ ಬಗ್ಗೆನೋ, ಯೋಗ ಪರಂಪರೆ ಬಗ್ಗೆ, ಹಠಯೋಗದ ಬಗ್ಗೆ ಮಾತಾಡಬೇಕು ಅಂದರೆ ಈಗಲೂ ಬ್ರಿಕ್ಸ್ನ ಏನು ಸಂಶೋಧನಾ ಕೃತಿಗಳಿದೆ ಅದು ಇವತ್ತು ಕೂಡ ಅದನ್ನು ಆಧಾರವಾಗಿ ಬಳಸ್ತಾರೆ, ಅದನ್ನು ಉಲ್ಲೇಖ ಕೂಡ ಮಾಡ್ತಾರೆ. ಹಾಗೆ ಬ್ರಿಕ್ಸ್ ಬಿಟ್ಟರೆ ವುಡ್ರಾಫ್, ಇವರಿಬ್ಬರು ಆಗಿನ ಕಾಲದಲ್ಲಿ ತುಂಬ ಅಥೆಂಟಿಕ್ ಆಗಿ ಸ್ಟಡಿ ಮಾಡಿ, ರಿಸರ್ಚ್ ಮಾಡಿ ಪುಸ್ತಕಗಳನ್ನ ಬರೆದಿದ್ರು. ತಂತ್ರದ ಬಗ್ಗೆ ತುಂಬ ಚೆನ್ನಾಗಿದೆ. ಸರ್ ಜಾನ್ ವುಡ್ರಾಫ್ ಅವ್ರದ್ದು ತಂತ್ರ ಪ್ರವೇಶ ಅಂತ, ತಂತ್ರಶಾಸ್ತ್ರ ಪ್ರವೇಶ ಅಂತ, ಇದು ಕನ್ನಡಕ್ಕೆ ಅನುವಾದ ಕೂಡ ಆಗಿದೆ. ಇದು ಅಂಕಿತ ಪುಸ್ತಕ ಅವರಿಂದ ಆಗಿರುವಂಥದ್ದು. GB ಹರೀಶ್ ಅವರ ಅನುವಾದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ತಂತ್ರ ಪ್ರದೀಪಿಕಾ ಅಂತ, ಇದು ಯೋಗ ಮಾರ್ಗದಲ್ಲೇ ನಡೆಯುತ್ತಿರುವಂತಹ MP ಪಂಡಿತ್ ಅನ್ನೋರು. ಇವರು ತಂತ್ರದಲ್ಲೇ ಸಾಧನೆ ತೊಡಗಿ ರಚನೆ ಮಾಡಿರೋರು. ಹಾಗೆ ಮತ್ತಷ್ಟು ಅಥೆಂಟಿಕ್ ಅಂತ ಈ ಪುಸ್ತಕ ಹೇಳ್ಬೋದು. ಹೀಗೆ ಹಲವಾರು ಪುಸ್ತಕಗಳು ನಿಮಗೆ ಇಲ್ಲಿ ಆಸಕ್ತರಿಗೆ ಓದೋದಕ್ಕೆ ಸಿಗುತ್ತೆ.
ಇಲ್ಲಿ ನನ್ನ ನೆಚ್ಚಿನ ಕವಿ ಪೂತಿನ ಅವರ ಸಮಗ್ರ ಕಾವ್ಯ ಇದೆ. ಇನ್ನೂ ಹಲವಾರಿದೆ, ತರೋದಕ್ಕೆ ಪ್ರಯತ್ನ ನಡೀತಾ ಇದೆ. ಹಾಗೆ ಇಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಓದಬೇಕು ಅಂತಂದರೆ ಕನ್ನಡ ನುಡಿಯ ಹಿನ್ನಡವಳಿ ಅಂತ ತುಂಬ ಚೆನ್ನಾಗಿದೆ. ಎಟಿಮಾಲಜಿ ಸಂಬಂಧಪಟ್ಟ ಹಾಗೆ ಇರುವಂಥ ಪುಸ್ತಕ. ಹಾಗೆ ಕರ್ನಾಟಕ ಪುರಾತತ್ವ ಇಲಾಖೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟು ಹೇಗೆ ಬೆಳೆದು ಬಂತು ಅಂತ, ಕರ್ನಾಟಕ ಪುರಾತತ್ವ, ಕನ್ನಡದ ಇತಿಹಾಸದ ಬಗ್ಗೆ ತಿಳಿಬೇಕು, ಕರ್ನಾಟಕದ ಇತಿಹಾಸ ಹಾಗೆ ಶಾಸನಗಳ ಬಗ್ಗೆ ತಿಳಿಬೇಕಂದ್ರೆ ತುಂಬ ನನ್ನ ನೆಚ್ಚಿನ ಪುಸ್ತಕಗಳು ಒಂದಷ್ಟು ಇಲ್ಲಿ ಇದೆ ಅಂತ ಹೇಳ್ಬೋದು. ಗುಂಡಪ್ಪನವರ ಪುಸ್ತಕಗಳು ನಮ್ಮಲ್ಲಿ ಸಿಗುತ್ತೆ. ಮರಳ ಮುನಿಯನ ಕಗ್ಗ, ಬಾಳೆಗೊಂದು ನಂಬಿಕೆ ಕಂಪ್ಲೀಟ್ ಸೆಟ್, ಮತ್ತು ಜ್ಞಾಪಕ ಚಿತ್ರಶಾಲೆ ಅಂತ 8 ವಾಲ್ಯೂಮಲ್ಲಿ ಪುಸ್ತಕ ಬಿಡುಗಡೆ ಮಾಡಿದ್ರು ಗುಂಡಪ್ಪನವರು. ತಾವು ಯಾರ್ಯಾರನ್ನ ಭೇಟಿಯಾದರು, ಯಾರ್ಯಾರ ಪ್ರಭಾವಕ್ಕೊಳಗಾದರು, ಅವ್ರು ಯಾವ ರೀತಿ ಅವ್ರ ನಡೆ ನುಡಿ ಹೇಗಿತ್ತು ಅಂತ ತುಂಬ ಸೊಗಸಾಗಿ 8 ವಾಲ್ಯೂಮಲ್ಲಿ ಜ್ಞಾಪಕ ಚಿತ್ರಶಾಲೆ ಅಂತ ಬಿಡುಗಡೆ ಆಗಿದೆ. ಆ ಪುಸ್ತಕಗಳು ಬೆಂಗಳೂರಿಂದ ತರಬೇಕಂತಿದ್ದೀನಿ. ಇದು ಶಾಸ್ತ್ರ ಪರಿಚಯ ಅಂತ ತುಂಬ ಚಿಕ್ಕ ಚಿಕ್ಕ ಪುಸ್ತಕಗಳು, ಆದರೆ ತುಂಬ ಘನವಾಗಿರುತ್ತೆ ವಿಷಯ. ಶಾಸನಗಳು ಯಾವ ರೀತಿ ಎವಾಲ್ವ್ ಆಗ್ತಾ ಬಂತು, ಅದರಲ್ಲಿ ಈ ವಿಷಯಗಳು ಏನಿರ್ತದಲ್ಲಿ, ಹೀಗೆ ಮತ್ತರಲ್ಲಿ ಭಾಷಾ ಪ್ರಯೋಗ ಹೇಗಿತ್ತು, ಅವತ್ತಿನ ಕನ್ನಡ ಹೇಗಿತ್ತು, ಅವತ್ತು ಯಾವ ಸಬ್ಜೆಕ್ಟ್ ಮೇಲೆ ಶಾಸನಗಳನ್ನ ಮಾಡ್ತೀವಿ, ಹೀಗೆ ಹಲವಾರು ವಿಷಯಗಳು ನಮಗಿರಲ್ಲಿ ಸಿಗ್ತಾ ಹೋಗುತ್ತೆ. ನೂತನ ಕವಿಯತ್ರಿಯರು ಏನಿದ್ದಾರೆ ಅವರ ಪುಸ್ತಕಗಳು ಇಲ್ಲಿ ಸಿಗುತ್ತೆ. ಕಾವ್ಯ ಕಡಿಮೆ ಅವ್ರದ್ದು, ಹಾಗೆ ಅನಿತಾ ನಾಡಿಗ್, 2 ಪುಸ್ತಕಗಳ ಬಗ್ಗೆ ಮುಂಚೆ ಸಂಚಿಕೆ ಮಾಡಿದ್ದೆ, ಈ ಕವನ ಸಂಕಲನದ ಬಗ್ಗೆ. ಹೀಗೆ ಹಲವಾರು ನಮಗೆ ಇಲ್ಲಿ ಪುಸ್ತಕಗಳು ಓದೋದಕ್ಕೆ ಸಿಗುತ್ತೆ. ಅದೆಲ್ಲ ಪ್ರಯೋಜನ ಪಡ್ಕೊಳ್ಬೋದು. ಇನ್ನೂ ಒಂದಷ್ಟು ಪುಸ್ತಕಗಳು ತರೋದಿದೆ, ತಂದಾಗ ಆ ಪುಸ್ತಕಗಳನ್ನ ಪರಿಚಯ ಮಾಡಿಕೊಡ್ತೀನಿ. ಮತ್ತೊಮ್ಮೆ ಸಿಗೋಣ.